ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮಾರ್ಚ್ 22, 2026ರಂದು ಶ್ರೀ ಕೃಷ್ಣ ಗಾನಸಭಾ ಮೈಸೂರು 151 ಈ 6ನೇ ಮುಖ್ಯ ರಸ್ತೆ, ಗೋಕುಲಂ 3ನೇ ಹಂತ, ಮೈಸೂರು 2. ಮಹಾರಾಜ ಶ್ರೀ 10ನೇ ಚಾಮರಾಜ ಒಡೆಯರ್ ಜಯಂತಿ ಮಹೋತ್ಸವ ಪ್ರಯುಕ್ತ ಗಮಕ ಕಾರ್ಯಕ್ರಮ ಉದ್ಘಾಟನೆ ಹಾಗೂ ಮುಖ್ಯ ಅತಿಥಿಗಳು ಡಾಕ್ಟರ್ ನಂಜುಂಡಸ್ವಾಮಿ, ಖ್ಯಾತ ಸಂಶೋಧಕರು ಮತ್ತು ಹಿರಿಯ ವಿದ್ವಾಂಸರು. ಅಧ್ಯಕ್ಷತೆ ಶ್ರೀ BS ಶ್ರೀಧರ್ ರಾಜೆ ಅರಸ್, ಅಧ್ಯಕ್ಷರು ಶ್ರೀಕೃಷ್ಣ ಗಾನಸಭಾ ಮೈಸೂರು. ವಾಚನ ವಿದುಷಿ ಶುಭಾ ರಾಘವೇಂದ್ರ, ಖ್ಯಾತ ಗಾಯಕಿ ಹಾಗೂ ಗಮಕಿ. ವ್ಯಾಖ್ಯಾನ ವಿದ್ವಾನ್ ಡಾಕ್ಟರ್ ಕೃಪಾ ಮಂಜುನಾಥ್, ಉಪನ್ಯಾಸಕರು ಹಾಗೂ ಖ್ಯಾತಿಯ ಗಮಕ ವ್ಯಾಖ್ಯಾನಕರು ಹಾಗೂ ಜಗನ್ನಾಥ್ ಶೆಣೈ. HMT ಲಿಂಗರಾಜ ಅರಸ್, ಡಾಕ್ಟರ್ ಭಾರತಿ ಅರಸ್ ಸಭಾದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಸ್ಥಳ ಆಳ್ವಾರ್ ಕಲಾಭವನ, ಮೈಸೂರು. ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ಅವರಿಗೆ ಡಿಫ್ತೀರಿಯಾ ಕಾಯಿಲೆ ಬಂದ್ಬಿಟ್ಟು 31 ವರ್ಷದಲ್ಲಿ ಇಷ್ಟು ಅನುಪಮವಾದಂಥ, ಅದ್ವಿತೀಯವಾದಂಥ, ಇಡೀ ಪ್ರಪಂಚಕ್ಕೆ ಆಚಂದ್ರಾರ್ಕವಾಗಿರ್ತಕ್ಕಂಥ ಕಾರ್ಯಕ್ರಮನ ಒಡೆಯರು ಅಂತ ಹೇಳ್ಬಿಟ್ರೆ ಮೈಯಲ್ಲೋ, ಯಾಕಂದ್ರೆ ನಾನು ಅದರಲ್ಲಿ ಇನ್ವಾಲ್ವ್ ಆಗಬೇಕಾಯ್ತು. ಇಲ್ಲದೇ ಇದ್ದರೆ ನಾವು ಆ ರೀತಿ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಏನು ಈಗಿನ ಡಾಕ್ಟ್ರೇಟ್ಗಳು ಸಾರಿ ಟು ಸೇ ಎಲ್ಲ ಕಾಪಿ ಕಟ್ ಪೇಸ್ಟ್. ಬಟ್ ನಮ್ಮ ಸುಕನ್ಯಾ ಅವರೆಲ್ಲ 5 ವರ್ಷ ಸತತವಾಗಿ ಬಂದು ನಮಗೆ ಅದೇ ಕಳೆದ 22ನೇ ತಾರೀಕೇ ನನಗೆ ಅದಕ್ಕೆ ನಾದಸರಬಿ ಅಂತ ಒಂದು ಮಾಡಿಕೊಟ್ರೆ ನಮ್ಮ ಶಿಷ್ಯ. ಈಗ ಅದೇ 22ನೇ ತಾರೀಕು ಈಗ ನಾವು ನೋಡಕ್ಕೆ ಹೋದರೆ 22 ಫೆಬ್ರವರಿ ಆಗಬೇಕಾಗಿತ್ತು ಕಾರ್ಯಕ್ರಮ. ಇದು ಅದು ಒಂದು ತಿಂಗಳು ಕಾರಣ ಅಂತಂದರೆ ಮುಂದೆ ಹೋಗಿದೆ. ಇದು ನನ್ನ ಸೌಭಾಗ್ಯ. ಇಂಥ ಒಂದು ಸುಸಂಸ್ಕೃತ ಶ್ರೋತೃಗಳು ಇಲ್ಲಿರ್ತಕ್ಕಂಥವ್ರು. ಇವತ್ತಿನ ದಿನ ಕೃಷ್ಣಗಾನ ಭಾರತಿ ಗಾನಸಭಾ, ಯಾಕಂದರೆ ಎಷ್ಟೋ ಕಡೆ ಹೋಗಿ ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಭಾಳ ಖುಷಿ ಆಯಿತು. ಇವತ್ತಿನ ದಿನ ಶ್ರೀಧರಾಜ ಅರಸ್ ಅವರು ಈ ಒಂದು ಸಂಸ್ಥೆಯನ್ನು ಏಕಿಯಾಗಿ ನಡೆಸ್ತಾ ಇದ್ರು, ಒಬ್ಬರೇ ಆಗಿ. ಅದು ಭಾಳ ಕಷ್ಟ. ಆದರೂ ಇಷ್ಟು ವಯಸ್ಸಾದ್ರೂ ನಡೆಸ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಈಗ ನಮಗೆ ಒಂದು 5-10 ವರ್ಷದಿಂದ ಸಂಬಂಧ. ಆದರೆ ಎಲ್ಲೋದ್ರೂ ಬಿಡೋದಿಲ್ಲ, ಫೋನ್ ಮಾಡ್ತಾನೆ ಇರ್ತಾರೆ. ನೀ ಇಂಥ ಕಾರ್ಯಕ್ರಮ ಬರಬೇಕು, ನಮಗೆ ಪ್ರೆಸಿಡೆಂಟ್ ಆಗಬೇಕು ಇದೆ. ಆದರೆ ಅವ್ರಿಗೇನು ಅಭಿಮಾನ, ಪ್ರೀತಿ, ವಿಶ್ವಾಸ. ಅವರು ತಮ್ಮ ಅನಿಸಿಕೆಗಳನ್ನು ಭಾಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಅದರಲ್ಲೂ ಜಗನ್ನಾಥ ಶೆಣೈ ಅವರಿಗೆ ಒಂದು ಥರ ಭಾಳ ಅಭಿಮಾನ. ಮಹಾರಾಜರು ಕಂಡ್ರೆ, ಎಲ್ಲರ ಕಂಡ್ರು, ನಮ್ಮ ಕಂಡ್ರು, ನಿಮ್ಮ ಕಂಡ್ರು. ಹಾಗೆ ಡಾಕ್ಟರ್ ನಂಜುಂಡಸ್ವಾಮಿಯವರು ಅವರು ಉದ್ದಾಮ ಪಂಡಿತರು, ಎಲ್ಲವನ್ನ ತಿಳ್ಕೊಂಡಿರ್ತಕ್ಕಂಥವ್ರು, ಸಂಶೋಧಕರು. ಅವರ ಮಾತು ಮತ್ತು ಅರ್ಥಗರ್ಭಿತವಾಗಿದೆ. ಈಗ ನಾವು ಈ ಒಂದು ಚಾಮರಾಜ ಒಡೆಯರ ಜಯಂತಿಯನ್ನು ಪ್ರತಿ ವರ್ಷ, ಇನ್ಫ್ಯಾಕ್ಟ್ ನಾವು ಇವತ್ತು ಒಂದು ಸ್ವಾರಸ್ಯಕರವಾದ ಸುದ್ದಿ ಹೇಳ್ತೀನಿ. ಕೃಪಾ ಮಂಜುನಾ ಮತ್ತು ಶುಭಾ ರಾಘವೇಂದ್ರ ಅವರು 2 ವರ್ಷದ ಹಿಂದೆ ಬಂದಿದ್ದರು. ಆವಾಗ ಅವರ ವಾಗ್ಜರಿ, ಅವ್ರ ಹಾಡುಗಾರಿಕೆ ಎಲ್ಲರನ್ನ ಕೇಳಿ ತುಂಬ ಸಂತೋಷ ಆಗಿ, ನಿಮಗೆ ಇನ್ನೊಂದು ವರ್ಷ ಆದಮೇಲೆ ನಿಮ್ಮನ್ನು ಪುನಃ ಕರೆಸ್ತೀವಿ, ನಿಮ್ಮನ್ನು ಕೇಳಬೇಕು ನಾವು ಅಂತ ಹೇಳಿ ನಾವು ಪುನಃ ಅವ್ರನ್ನ ಈ ಸಾರಿ ಕರೆಸಿರ್ತಕ್ಕಂಥದ್ದು. ಪ್ರತಿಪಾಲಿತ ಧರ್ಮಚಕ್ರಂ ಅಬ್ಜಾ ಕೊಡಮಟ್ಟು ಇಲ್ಲಿರುವ ಎಲ್ಲ ಸಹೃದಯ ಬಂಧುಗಳ ಪದಾರಂಧಗಳಿಗೆ ನಾವೀವರು ಕೂಡ ಶ್ರದ್ಧಾಪೂರ್ವಕವಾಗಿ ನಮನಗಳನ್ನು ಮೊದಲು ಅರ್ಪಿಸ್ತಾ ಇದೆ. ಅಂದರೆ ಸಭಾ ವಂದನೆಯನ್ನು ಸಲ್ಲಿಸ್ತಾ ಇದೆ. ಎಡೆವಡೆಯದೆ ತಳಮಾಗುಚ್ಚುತ್ತಿದೆ, ಕಾಲಿಡಲು ಎಡೆವಡೆಯದೆ ಕುರುಪತಿ ದಡಿಗವೆಣಂಗಳನ್ ಮೆಟ್ಟಿ. ಬಂಧುಗಳೇ, ಯುದ್ಧದ ಭೀಕರತೆ ಹೇಗಿದೆ ಎನ್ನುವುದನ್ನ ರನ್ನ ಮಹಾಕವಿ ತನ್ನ ಕಾವ್ಯದಲ್ಲಿ ಹಲವು ಪದ್ಯಗಳಲ್ಲಿ ಅಲ್ಲಲ್ಲಿ ಚೆನ್ನಾಗಿ ಚಿತ್ರಿಸಿಕೊಟ್ಟಿದ್ದಾನೆ. ತನ್ಮೂಲಕ ಯುದ್ಧ ಎಷ್ಟು
ಎಷ್ಟೊಂದು ನೋವಿಗೆ ಸಾವಿಗೆ ಕಾರಣವಾಗತ್ತೆ ಅನ್ನೋದನ್ನು ಸಾಕ್ಷೀಕರಿಸ್ಬಿಡ್ತಾನೆ. ಲತಾ ಪ್ರಧಾನ ವಿಪಿನ ವ್ರಾತಂಗಳು. ರುಧಿರ ಅಂದ್ರೆ ರಕ್ತ, ರಕ್ತದ ಸ್ರೋತಂಗಳಂ ಸರೋವರಗಳು ಅಲ್ಲಲ್ಲಿ ಆ ಪರ್ವತದ ಪಕ್ಕದಲ್ಲಿ ಇನ್ನೊಂದು ಹರ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ರಕ್ತ ಹರ್ಕೊಂಡು ಹೋಗ್ತಾನೆ ಇದೆ. ಅವೆಲ್ಲವನ್ನ ದಾಟಿಕೊಂಡು ಇಭದೋ ನೀಲ ಲತಾ ಪ್ರತಾನ ವಿಪಿನ ರಾತಂಗಳೊಳು ಸಿಕ್ಕಿ ಕವಿಯ ಪದಪ್ರಯೋಗ ನೋಡಿ ಬಂಧುಗಳೇ. ಜನರ ಸುತ ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.